ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಮಂಗಳವಾರ ಮಾರ್ನಿಂಗು ನವರಾತ್ರಿ ನಡೀತಾ ಇದೆ ಅಲ್ವಾ, ಹಾಗಾಗಿ ಪೂಜೆಗೆ ಕರೆದಿದ್ರು. 9 ಜನ ಚಿಕ್ಕ ಮಕ್ಕಳನ್ನು ಕರೆಸ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿಸಿ ಅವರಿಂದ ಆಶೀರ್ವಾದ ತೆಗೆದುಕೊಂಡು ಆಮೇಲೆ ಅವರು ಊಟ ಮಾಡಿದ ಮೇಲೆ ಊಟ ಮಾಡ್ತಾರಂತೆ. ಸೊ ನಾನು ಒಂದೆರಡು ಮನೆಗೆ ಕರ್ಕೊಂಡೋಗಿದ್ದೆ, ಕರೆದಿದ್ರು. ಹಾಗಾಗಿ ಹೋಗಿ ಬಂದು ಮತ್ತು ಗೋಧಿ ದೋಸೆನ ಮಾಡಿಟ್ಟು ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಹಾಗೆ ಟಿಫನ್ ಮಾಡ್ಕೊಂಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಕೆಲಸ ಇತ್ತು. ಗೊಬ್ಬರ ಹಾಕಿರಲಿಲ್ಲ ಗಿಡಗಳಿಗೆ, ಸೊ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಗೊಬ್ಬರ ಹಾಕ್ತಾಯಿದ್ದೀನಿ. ಯಾಕಂದರೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಹೂ ಕೊಡ್ತಾ ಇದೆ. ಇವಾಗೆಲ್ಲ ಸ್ವಲ್ಪ ಅದನ್ನು ಕೇರ್ ಮಾಡಿದರೆ ಇನ್ನೂ ಚೆನ್ನಾಗಿ ಹೂ ಕೊಡುತ್ತೆ. ಮುಂಚೆ ಎಲ್ಲ ಬರೀ ನೀರು ಹಾಕಿಬಿಟ್ಟು ಹಾಗೆ ಬಿಟ್ಬಿಡ್ತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಟೈಮ್ ಮಾಡ್ಕೊತೀನಿ ಗಿಡಗಳನ್ನೆಲ್ಲ ಕೇರ್ ಮಾಡೋದಕ್ಕೆ. ಹಾಗೆ ನೋಡ್ತಾ ಇರ್ಬೋದು, ಬಸವನಹುಳು ಹಾಗೆ ಎರೆಹುಳು ಎಲ್ಲ ಗಿಡದಲ್ಲೆಲ್ಲ ಬೆಳೆದಿದೆ ಪಾಟಲ್ಲಿ. ಅದಿನ್ನೂ ಗಿಡಗಳನ್ನ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೆಲ್ಲದಣ್ಣಿತ್ತು, ಹಾಗೆ ಆ ಬೆಲ್ಲದಣ್ಣನ್ನು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿ